ಎಲ್ಲ ಒಂದು 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂ ಸಿಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. ಇವತ್ತಿನ ಈ ಒಂದರಲ್ಲಿ ನಿಮಗೆ 5ನೇ ತರಗತಿ ಅರ್ಧ ವಾರ್ಷಿಕ ಪರೀಕ್ಷೆ ಅಥವಾ SA1 ಎಕ್ಸಾಮ್ಗೆ ಕನ್ನಡ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಇಲ್ಲಿ ಯಾವ ಒಂದು ಪ್ಯಾಟರ್ನಲ್ಲಿ ಕ್ವಶನ್ ಕೇಳಿದರೆ ಸೇಮ್ ಟು ಸೇಮು ಅದೇ ಒಂದು ಪ್ಯಾಟರ್ನಲ್ಲಿ ನಿಮಗೆ ನಾಳೆ SA1 ಎಕ್ಸಾಮ್ನಲ್ಲಿ ಕನ್ನಡ ಕ್ವಶನ್ ಪೇಪರ್ ಇರ್ತದೆ. ಅರ್ಥ ಆಯ್ತಾ? ಸೇಮ್ ಟು ಸೇಮ್ ಪ್ಯಾಟರ್ನು ಸೇಮ್ ಇರ್ತದೆ. ಅದಷ್ಟೇ ಅಲ್ಲದೆ ಇಲ್ಲಿರುವ ತುಂಬ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ ರಿಪೀಟ್ ಆಗ್ತವೆ. ನಿಮ್ಮ SA1 ಎಕ್ಸಾಮ್ಗೆ ತುಂಬ ಕ್ವಶನ್ಸು ಇಲ್ಲಿಂದ ಬರ್ತವೆ. ಅರ್ಥ ಆಯ್ತಾ? ಸೊ ವಿತ್ ಆನ್ಸರ್ ಕೊಡ್ತೀನಿ, ಪ್ರತಿಯೊಂದು ಪ್ರಶ್ನೆ ಉತ್ತರ ಕೊಡ್ತೀನಿ, ಆನ್ಸರ್ ಕೀ ಕೂಡ ಕೊಡ್ತೀನಿ. ಸೊ ಕೊನೆವರೆಗೆ ತಪ್ಪದೆ ನೋಡಿ, ತುಂಬಾ ಇಂಪಾರ್ಟೆಂಟು. ಸೊ ನೀವು ಆರಾಮಾಗಿ ಪಾಸ್ ಆಗ್ಬೋದು ಮತ್ತು ಸ್ಕೋರ್ನ ಕೂಡ ಮಾಡ್ಬೋದು. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಹೊಸದಾಗಿ ವಿಡಿಯೋ ಇಡ್ತಿದಾರ ಅಥವಾ ಚಾನಲ್ಗರು ಸಬ್ಸ್ಕ್ರೈಬ್ ಮಾಡಿಲ್ಲ, ಮಿಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ರೀತಿ ಕನ್ನಡ ಆಗಿರ್ಬೋದು, ಪ್ರತಿಯೊಂದು ವಿಷಯದ ಕ್ವಶನ್ ಪೇಪರು, ಅದೇ ರೀತಿ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಪಿಕ್ಸ್ ಬರೋಂಥ ಪ್ರಶ್ನೆಗಳು ಯಾವೆಲ್ಲ ಪಿಕ್ಸ್ ಬರ್ತವೆ ಎಕ್ಸಾಮ್ಗೆ ಅವೆಲ್ಲ ಆಗ್ತಾ ಇರ್ತೀವಿ. ಅವೆಲ್ಲ ಬೇಕು ಅಂದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮತ್ತೆ ಮುಂದೆ ಬರುವಂಥ ಎಲ್ಲ ವಿಡಿಯೋಗಳು ಎಲ್ಲ ಕ್ವಶನ್ ಪೇಪರ್ಗಳು ಬರ್ತವೆ. ಅರ್ಥ ಆಯ್ತಾ? ಸೊ ಅದನ್ನು ಒಂದೇ ಕ್ಲಿಕ್ಕು ಸಬ್ಸ್ಕ್ರೈಬ್ ಮೇಲೆ ಓದ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿದ್ರಾ? ಅದ್ರ ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಫ್ರೆಂಡ್ಸ್ ಯಾರಲ್ಲಿದ್ದಾರೆ ನಿಮಗೆ 5ನೇ ತರಗತಿಯಲ್ಲಿ ಖಂಡಿತ ಅವ್ರಿಗೆ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಮೊದಲಾಗಿ 1ನೇ ಮೇನಲ್ಲಿ ನಿಮಗೆ 4 ಪ್ರಶ್ನೆಗಳು ಇರ್ತವೆ. ಅಂದರೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. 4 ಕ್ವಶನ್ ಇರ್ತವೆ, ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 1, ಒಂದು ಬೇವಿನ ಮರದ ಕೆಳಗೆ ಏನು ಬಂದು ನಿಂತುಕೊಂಡಿತು. ಸೊ ನಾನು ಆನ್ಸರ್ ಕೀ ಕೊಟ್ಟು ತೋರಿಸ್ತೀನಿ ನಿಮಗೆ. ಸೊ ನಿಮಗೆ ಈಸಿ ಆಗ್ತದೆ. ಏನಂದರೆ ಅಮ್ಮನ ಕಲ್ಲು ಅನ್ನೋದು ಸರಿಯಾದ ಉತ್ತರ. ಇನ್ನು ಪ್ರಶ್ನೆ ಸಂಖ್ಯೆ 2, ಮಕ್ಕಳು ಯಾರನ್ನು ನೋಡಿ ಅಸಹ್ಯವಾಗುತ್ತದೆ ಎಂದರು. ಯಾರು? ಸೊ ಪ್ರಶ್ನೆ 2ಕ್ಕೆ ಉತ್ತರ ಬಂದ್ಬಿಟ್ಟು ಜಲದೇವತೆ ಅನ್ನೋದು ಸರಿಯಾದ ಉತ್ತರ. ಇನ್ನು ಪ್ರಶ್ನೆ ಸಂಖ್ಯೆ 3, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟು, ನಿಮ್ಮ ಎಕ್ಸಾಮ್ ರಿಪೀಟ್ ಆಗ್ಬೋದು, ಬರ್ತವೆ ತುಂಬ ಪ್ರಶ್ನೆಗಳು, ಚೆನ್ನಾಗಿ ಓದ್ಕೊಳ್ಳಿ. ಇನ್ನು ಪ್ರಶ್ನೆ ಸಂಖ್ಯೆ 3, ಕಾಡು ನಿಮಗೂ ಬೇಕು ಎಂದು ಎಚ್ಚರಿಸಿದರು ಯಾರು? ಇದಕ್ಕೆ ಉತ್ತರ ನೋಡೋಣ. ಪ್ರಶ್ನೆ ಸಂಖ್ಯೆ 3ಕ್ಕೆ ಉತ್ತರ ಜಿಂಕೆ. ಇನ್ನು ಪ್ರಶ್ನೆ ಸಂಖ್ಯೆ 4, ನೇಸರ ಏನನ್ನು ಬಿತ್ತಬೇಕು. ಸೊ 4ನೇದು ಆನ್ಸರ್ ನೋಡೋಣ. ವೇಟ್ ಮಾಡಿ. ನೇಸರ ಬೆಳಕನ್ನು ಬಿತ್ತಬೇಕು. ಇನ್ನು ನೆಕ್ಸ್ಟ್ ಬರುವಂಥದ್ದು ನಿಮಗೆ 2ನೇ ಮೇನು, ಸರಿಯಾದ ಪದಗಳಿಂದ ಬಿಟ್ಟ ಸ್ಥಳ ತುಂಬಿರಿ. ಬಿಟ್ಟ ಸ್ಥಳ ಕೊಟ್ಟಿರ್ತಾರೆ ನಿಮಗೆ, ಇವು ಕೂಡ 4 ಕೊಟ್ಟಿರ್ತಾರೆ. ಅರ್ಥ ಆಯ್ತಾ? ಪ್ರತಿಯೊಂದಕ್ಕೂ 1 ಅಂಕ, ಎಲ್ಲ ಕ್ವಶನ್ಗೂ 1 ಅಂಕ ಇರ್ತದೆ. 5, 6, 7, 8. 5ನೇ ಪ್ರಶ್ನೆ, ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಡ್ಯಾಶ್ ಆಗಿ ಇರ್ಬೋದು. ಅಂದರೆ ಬಿಟ್ಟ ಸ್ಥಳ ತುಂಬಬೇಕು. ಅರ್ಥ ಆಯ್ತಾ? ಸೊ ಏನಾಗ್ಬೋದು? 5ನೇ ಪ್ರಶ್ನೆ ಉತ್ತರ ಬಂದ್ಬಿಟ್ಟು ಸುಖವಾಗಿ ಬಾಳಬಹುದು, ಸರಿಯಾದ ಉತ್ತರ. ಅರ್ಥ ಆಯ್ತಾ? ಇನ್ನು ಪ್ರಶ್ನೆ ಸಂಖ್ಯೆ 6, ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ ಎಂದು ಡ್ಯಾಶ್ ಹೇಳಿತು. ಏನಾಗ್ಬೋದು? ಸೊ ಪ್ರಶ್ನೆ ಸಂಖ್ಯೆ 6 ಉತ್ತರ ಎತ್ತು ಆಗ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 7, ಮದ್ದು ಗುಂಡುಗಳನ್ನು ಸಿಡಿಸಬೇಡಿ, ಡ್ಯಾಶ್ ಅನ್ನು ಕೆಡಿಸಬೇಡಿ. ಏನು ಆಗ್ಬೋದು? ಸೊ 7ನೇ ಉತ್ತರ ಬಂದ್ಬಿಟ್ಟು ಶಾಂತಿಯನ್ನು ಕೆಡಿಸಬೇಡಿ ಅಂತ ಹೇಳ್ತಾರೆ. ಇನ್ನು ಪ್ರಶ್ನೆ ಸಂಖ್ಯೆ 8, ನಮ್ಮ ಗಮನ ಡ್ಯಾಶ್ ಕಡೆಗೆ ಸಲ್ಲಬೇಕು. ಏನಾಗ್ಬೋದು? ನಮ್ಮ ಗಮನ ಸಾಧನೆ ಕಡೆಗೆ, ನಮ್ಮ ಗಮನ ಸಾಧನೆ ಕಡೆಗೆ ಅನ್ನೋದು ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್ ಬರ್ತದೆ 3ನೇ ಮೆನು, ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಆಯ್ಕೆಗಳಲ್ಲಿ ಸರಿ ಆಯ್ಕೆಯನ್ನು ಆರಿಸಿ ಬರೆಯಿರಿ. ಸರಿ ಆಯ್ಕೆ ಬರೀಬೇಕು. ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು, ಬಹು ಆಯ್ಕೆ ಪ್ರಶ್ನೆ ಇರ್ತವೆ. ಇಲ್ಲಿ ನಿಮಗೆ 4 ಆಪ್ಷನ್ ಕೊಟ್ಟಿರ್ತಾರೆ, ಅದರಲ್ಲಿ ಯಾವುದು ಸರಿಯಾದದಿದೆ ಅದನ್ನು ಬರೀಬೇಕು. ಅರ್ಥ ಆಯ್ತಾ? ಪ್ರಶ್ನೆ 9, ಶಿಕ್ಷಕಿ ಮಕ್ಕಳನ್ನು ಸದಾ ಒಳ್ಳೆಯ ಕೆಲಸಗಳಿಗೆ ಪ್ರೇರೇಪಿಸುತ್ತಾರೆ. ಈ ವಾಕ್ಯದಲ್ಲಿ ಗೆರೆ ಎಳೆದಿರೋ ನಾಮಪದ ಯಾವುದಾಗ್ಬೋದು? ಗೆರೆ ಏನು ಹೇಳ್ತಿದ್ದಾರೆ? ಶಿಕ್ಷಕಿಗೆ ಗೆರೆ ಎಳೆದಿದ್ದಾರೆ. ಇದೇನಾಗ್ಬೋದು? ಆಪ್ಷನ್ ಎ ರೂಢನಾಮ ಆಗ್ತದ, ಬಿ ಅಂಕಿತನಾಮ, ಸಿ ಅನ್ವರ್ಥನಾಮ, ಡಿ ಯಾವುದೂ ಅಲ್ಲ. ಯಾವುದಾಗ್ಬೋದು? 9ನೇ ಪ್ರಶ್ನೆ ಆನ್ಸರ್ ನೋಡೋಣ. ಅನ್ವರ್ಥನಾಮ ಅನ್ನೋದು ಸರಿಯಾದ ಉತ್ತರ, ಅನ್ವರ್ಥನಾಮ ಆಗ್ತದೆ. ಇನ್ನು ಯಾವುದು? ಆಪ್ಷನ್ ಸಿ ಅನ್ವರ್ಥನಾಮ. ಇನ್ನು ಪ್ರಶ್ನೆ 10, ಸಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ. ಆಪ್ಷನ್ ಎ ಅಕ್ಕ, ಆಪ್ಷನ್ ಬಿ ಉಜ್ವಲ, ಆಪ್ಷನ್ ಸಿ ಪತ್ರಿಕೆ, ಆಪ್ಷನ್ ಡಿ ಛತ್ರ. ಯಾವುದಾಗ್ಬೋದು? ಪ್ರಶ್ನೆ 10 ಅಕ್ಕ ಅನ್ನೋದು ಸರಿಯಾದ ಉತ್ತರ. ಇನ್ನು ಪ್ರಶ್ನೆ 11, 2 ಅಕ್ಷರಗಳು ಯಾವ ಕಾಲ ವಿಳಂಬವೂ ಇಲ್ಲದೆ ಪರಸ್ಪರ ಸೇರುವುದಕ್ಕೆ ಡ್ಯಾಶ್ ಎನ್ನುವರು. ಆಪ್ಷನ್ ಎ ಸಂಧಿ, ಆಪ್ಷನ್ ಬಿ ಸ್ವರಗಳು, ಆಪ್ಷನ್ ಸಿ ವ್ಯಂಜನಗಳು, ಆಪ್ಷನ್ ಡಿ ಸಂಯುಕ್ತಾಕ್ಷರ. ಯಾವುದಾಗ್ಬೋದು? ಸೊ 11ನೇ ಪ್ರಶ್ನೆ ಉತ್ತರ ನೋಡೋಣ. ಸೊ 11ನೇ ಪ್ರಶ್ನೆ ಸಂಧಿ ಆಗ್ತದೆ. ಸಂಧಿ ಅನ್ನೋದು ಸರಿಯಾದ ಉತ್ತರ. ಇನ್ನು ಪ್ರಶ್ನೆ 12, ದರ್ಶಿನಿ ಕೆಂಪು ಲಂಗವನ್ನು ತೊಟ್ಟಿದ್ದಾಳೆ. ಈ ವಾಕ್ಯದಲ್ಲಿರುವ ಗುಣ ವಿಶೇಷಣ ಪದ. ಎ ದರ್ಶಿನಿ, ಬಿ ಕೆಂಪು, ಸಿ ಲಂಗ, ಡಿ ತೊಟ್ಟಿದ್ದಾಳೆ. ಯಾವುದಾಗ್ಬೋದು? 12ನೇ ಪ್ರಶ್ನೆ ಉತ್ತರ ನೋಡೋಣ. ಕೆಂಪು ಅನ್ನೋದು ಸರಿಯಾದ ಉತ್ತರ. ಇನ್ನು ನೆಕ್ಸ್ಟು 13ನೇ ಪ್ರಶ್ನೆ, ಇದು ಬಂದ್ಬಿಟ್ಟು ಪದ್ಯವನ್ನು ಪೂರ್ತಿ ಮಾಡಿ. ಒಂದು ಪದ್ಯವನ್ನು ಕೊಟ್ಟಿರ್ತಾರೆ, ಅದನ್ನು ಪೂರ್ತಿ ಮಾಡಬೇಕು. 13 ಪ್ರಶ್ನೆ, ಮೈಯ ಕೊಟ್ಟಿದ್ದಾರೆ, ಲಾಸ್ಟಿಗೆ ನೇಸರು ಕೊಟ್ಟಿದ್ದಾರೆ. ನಿಮಗೆ 2 ಮಾರ್ಕ್ಸಿಗೆ ಪದ್ಯ ಇರ್ತದೆ. ಅರ್ಥ ಆಯ್ತಾ? ಸೊ ನೋಡ್ಕೊಳ್ಳಿ,
ಈ ಒಂದು ಪದ್ಯ ನೋಡ್ಕೊಳ್ಳಿ, ಪೂರ್ತಿ ಪದ್ಯ ನೋಡ್ಕೊಳ್ಳಿ. ಇದೊಂದೇ ಪ್ಯಾರ ಅಲ್ಲ, ಎಲ್ಲ ಪ್ಯಾರ ನೋಡ್ಕೊಳ್ಳಿ. ಆಲ್ಮೋಸ್ಟ್ ಇದೇ ಒಂದು ಪದ್ಯವನ್ನು ಕೇಳ್ಬೋದು ನಿಮಗೆ, ಅರ್ಥ ಆಯ್ತಾ? ಪೂರ್ತಿ ಪ್ಯಾರ ನೋಡ್ಕೊಳ್ಳಿ, ಪೂರ್ತಿ ಪದ್ಯ ನೋಡ್ಕೊಳ್ಳಿ. ಸೊ ಆನ್ಸರ್ ಕೂಡ ಕೊಟ್ಟಿದ್ದೀನಿ. 13 ಪ್ರಶ್ನೆ ನೋಡೋಣ. ಸೊ ನೋಡಿ, ಮೈಯ ತುಂಬ ಬಟ್ಟೆ ಬೇಕು, ನೆತ್ತಿಗೊಂದು ಆಸರ, ಭೂಮಿ ತುಂಬ ಬಿತ್ತಬೇಕು, ತನ್ನ ಬೆಳಕು ನೇಸರ. ಇನ್ನು ಪ್ರಶ್ನೆ ಸಂಖ್ಯೆ 14. ಇಲ್ಲಿಂದ ನಿಮಗೆ ಕೊಟ್ಟಿರೋ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರ ಬರೀರಿ. ಇಲ್ಲಿಂದ ನಿಮಗೆ 2 ಅಂಕಗಳ ಪ್ರಶ್ನೆ ಸ್ಟಾರ್ಟ್ ಆಗ್ತವೆ, ಅರ್ಥ ಆಯ್ತಾ? 2 ಮಾರ್ಕ್ಸ್ ಕ್ವಶನ್ಸು ಸ್ಟಾರ್ಟ್ ಆಗ್ತವೆ. ನಿಮಗೆ 2 ಅಂಕಗಳ ಪ್ರಶ್ನೆಗಳು 9 ಇರ್ತವೆ, ಟೋಟಲಾಗಿ 18 ಮಾರ್ಕ್ಸು, ಪ್ರತಿಯೊಂದಕ್ಕೂ 2 ಅಂಕ. ಪ್ರಶ್ನೆ 14. ಬೇವಿನ ಮರ ಮತ್ತು ಅಮ್ಮನ ಕಲ್ಲು ಹೇಗೆ ಸ್ನೇಹಿತರಾದವು? ಬೇವಿನ ಮರ ಮತ್ತು ಅಮ್ಮನ ಕಲ್ಲು ಹೇಗೆ ಸ್ನೇಹಿತರಾದವು? ಉತ್ತರ ನೋಡೋಣ. ಸೊ 14ನೇ ಪ್ರಶ್ನೆ. ಒಬ್ಬರು ಇನ್ನೊಬ್ಬರಿಂದ ಸುಖವಾಗಿರುವುದು ಎಂದು ತಿಳಿದು ಬೇವಿನ ಮರ ಮತ್ತು ಅಮ್ಮನ ಕಲ್ಲು ಮತ್ತೆ ಸ್ನೇಹಿತರಾದವು. ಇನ್ನು ಪ್ರಶ್ನೆ ಸಂಖ್ಯೆ 15. ಪ್ರಾಣಿಗಳನ್ನು ನಾವು ಏಕೆ ಪ್ರೀತಿಸಬೇಕು? ಏಕೆ ಪ್ರೀತಿಸಬೇಕು? 15 ಉತ್ತರ ನೋಡೋಣ. ಪ್ರಾಣಿಗಳು ನಮ್ಮಂತೆ ಜೀವಿಗಳು, ಅವುಗಳು ಮಾತನಾಡುವುದಿಲ್ಲ, ಆದರೆ ಅವುಗಳಿಗೂ ನಾವು ಪ್ರೀತಿ ಕರುಣೆಯನ್ನು ತೋರಿಸಬೇಕು. ಮುಖ್ಯವಾಗಿ ಆಹಾರವನ್ನು ನೀಡಬೇಕು, ಅವುಗಳನ್ನು ಎಂದಿಗೂ ಹಿಂಸೆ ಮಾಡಬಾರದು. ಅರ್ಥ ಆಯ್ತಾ? ಇಷ್ಟೇ ಆನ್ಸರು. ಇನ್ನು ಪ್ರಶ್ನೆ ಸಂಖ್ಯೆ 16. ಮಾರ್ಲಿನ್ನನ ಕಂಠ ಬಿಗಿದು ಬರಲು ಕಾರಣವೇನು? 16ನೇ ಉತ್ತರ ನೋಡೋಣ. ಸೊ 16. ಡಾಕ್ಟರ್ ಮಿಲ್ಲರ್ ಮಕ್ಕಳನ್ನು ಭೂಮಿಗಿಳಿಸಿದ ವೈದ್ಯರ ಹೆಸರನ್ನು ಆ ಮಕ್ಕಳ ಅಡ್ಡ ಹೆಸರಾಗಿ ಬಳಸುವುದು ನಮ್ಮೂರಿನ ಸಂಪ್ರದಾಯ. ಹಾಗೆ ನನ್ನನ್ನು ಭೂಮಿಗಿಳಿಸಿದ ಒಬ್ಬ ತರುಣ ವೈದ್ಯಕೀಯ ವಿದ್ಯಾರ್ಥಿಯ ಹೆಸರನ್ನೇ ನನಗೆ ಇಡಲಾಯಿತು ಎಂದು ಹೇಳಿದ್ದನ್ನು ಕೇಳಿ ಮಾರ್ಲಿನ್ನನ ಕಂಠ ಬಿಗಿದು ಬಂದಿತು. ಇನ್ನು ಪ್ರಶ್ನೆ ಸಂಖ್ಯೆ 17. ಪ್ರಕೃತಿಯಲ್ಲಿರುವ ಗಿಡ ಮರಗಳ ಸ್ವರೂಪದ ಬಗ್ಗೆ ತಿಳಿಸಿ. 17ನೇ ಪ್ರಶ್ನೆ ಉತ್ತರ ನೋಡೋಣ. ಸೊ 17ನೇ ಪ್ರಶ್ನೆ. ಪ್ರಕೃತಿಯಲ್ಲಿ ಗಿಡ ಮರಗಳು ಹಲವು ಸ್ವರೂಪಗಳಲ್ಲಿ ಇವೆ. ಕೆಲವು ಗಿಡಗಳು ಚಿಕ್ಕದಾಗಿದ್ದು ನೆಲದ ಹತ್ತಿರವೇ ಬೆಳೆಯುತ್ತವೆ. ಕೆಲವು ಗಿಡಗಳು ದೊಡ್ಡ ಮರಗಳಿಗೆ ಎತ್ತರಕ್ಕೆ ಬೆಳೆದು ಹಸಿರು ನೆರಳನ್ನು ಕೊಡುತ್ತವೆ. ಕೆಲವು ಗಿಡಗಳು ಹೂ ಬಿಡುತ್ತವೆ, ಕೆಲವು ಹಣ್ಣುಗಳನ್ನು ಕೊಡುತ್ತವೆ. ಗಿಡ ಮರಗಳು ನಮಗೆ ಆಮ್ಲಜನಕ, ಹಣ್ಣು, ಹೂ, ಔಷಧಿ ಮತ್ತು ನೆರಳನ್ನು ಕೊಡುತ್ತವೆ. ಆದ್ದರಿಂದ ಗಿಡ ಮರಗಳು ಪ್ರಕೃತಿಯ ಸೌಂದರ್ಯವನ್ನು ಹೆಚ್ಚಿಸುವ ಅಮೂಲ್ಯ ಕೊಡುಗೆ. ಇನ್ನು ಪ್ರಶ್ನೆ ಸಂಖ್ಯೆ 18. ಸ್ವಲ್ಪ ವೇಟ್ ಮಾಡಿ. ಪ್ರಶ್ನೆ ಸಂಖ್ಯೆ 18. ಮಕ್ಕಳು ಏಕೆ ನದಿಯಲ್ಲಿ ಸ್ನಾನ ಮಾಡಿದರು? ಏಕೆ ಮಾಡಿದರು? ಪ್ರಶ್ನೆ ಸಂಖ್ಯೆ 18ಕ್ಕೆ ಉತ್ತರ ನೋಡೋಣ. ಸೊ 18 ಉತ್ತರ ಬಂದ್ಬಿಟ್ಟು ನೋಡಿ. ಶಾಲೆಗೆ ರಜೆ ಇದ್ದರಿಂದ ಮಕ್ಕಳು ಬೆಳಗ್ಗಿಂದ ಮಧ್ಯಾಹ್ನದವರೆಗೆ ಆಟವಾಡಿ ಅನಂತರ ಶೆಕೆಯನ್ನು ತಾಳಲಾರದೆ ಊರಿನ ಪಕ್ಕದ ನದಿಯಲ್ಲಿ ಸ್ನಾನ ಮಾಡಿದರು. ಇನ್ನು ಪ್ರಶ್ನೆ ಸಂಖ್ಯೆ 19. ಪ್ರಶ್ನೆ ಸಂಖ್ಯೆ 19. ದೃಢವಿಲ್ಲದ ಭಕ್ತಿ ಒಡೆದ ಕುಂಭದಲ್ಲಿ ಸುಜಲವ ತುಂಬಿದಂತೆ. ಈ ವಾಕ್ಯದ ಭಾವಾರ್ಥ ಬರೆಯಿರಿ. ಭಾವಾರ್ಥ ಬರಬೇಕು. 19ನೇ ಉತ್ತರ ನೋಡೋಣ. ದೃಢವಾದ ನಂಬಿಕೆ ಇಲ್ಲದ ಭಕ್ತಿ ಯಾವ ಪ್ರಯೋಜನವೂ ಕೊಡದು. ಹೇಗೆ ಒಡೆದ ಕುಂಭದಲ್ಲಿ ನೀರು ತುಂಬಲಾಗುವುದಿಲ್ಲವೋ ಹಾಗೆಯೇ ನಂಬಿಕೆ ಇಲ್ಲದ ಭಕ್ತಿಯಿಂದ ದೇವರ ಅನುಗ್ರಹವನ್ನು ಪಡೆಯಲು ಸಾಧ್ಯವಿಲ್ಲ. ಇನ್ನು ಪ್ರಶ್ನೆ ಸಂಖ್ಯೆ 20. ಪ್ರಶ್ನೆ ಸಂಖ್ಯೆ 20. ಸ್ವಾತಂತ್ರ್ಯದ ಹಣತೆ ಈ ಪದ್ಯದ ಆಶಯವೇನು? ಆಶಯ ಕೇಳಿದರೆ 20ನೇ ಪ್ರಶ್ನೆ. ನಮ್ಮ ದೇಶದ ಅಭಿವೃದ್ಧಿಗಾಗಿ ಸದಾ ದುಡಿತಿರಬೇಕು. ಧೀರತನದಿಂದ ದೇಶ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳಬೇಕು. ನಮ್ಮ ಸಾಧನೆ ಕಡೆ ಗಮನವಿರಬೇಕು. ದೇಶಕ್ಕಾಗಿ ಹೋರಾಡಿದ ಹುತಾತ್ಮರಿಗೆ ಗೌರವವನ್ನು ಸದಾ ಸಲ್ಲಿಸಬೇಕು ಎಂಬುದು ಈ ಪದ್ಯದ ಆಶಯವಾಗಿದೆ. ಇನ್ನು ಪ್ರಶ್ನೆ ಸಂಖ್ಯೆ 21. ಕಾಮನ ಬಿಲ್ಲಿನಲ್ಲಿರುವ ಬಣ್ಣಗಳನ್ನು ಹೆಸರಿಸಿ. ಬಣ್ಣಗಳು ಕೇಳ್ತಾರೆ, ವೆರಿ ಇಂಪಾರ್ಟೆಂಟು. ಸೊ 21 ಯಾವೆಲ್ಲ ಬಣ್ಣಗಳು ಇರ್ತವೆ? ಕಾಮನ ಬಿಲ್ಲಿನಲ್ಲಿರುವ ಬಣ್ಣಗಳು ಕಿತ್ತಳೆ, ಕೇಸರಿ, ಹಳದಿ, ಕೆಂಪು, ನೀಲಿ, ಕಂದು ಹಾಗೂ ನೇರಳೆ ಬಣ್ಣಗಳು ಇರ್ತವೆ. ಇನ್ನು ಪ್ರಶ್ನೆ ಸಂಖ್ಯೆ 22. ಡೋರೆ ಹುಣಸೆ ಹಣ್ಣಿನ ವಿಶೇಷತೆಗಳನ್ನು ಬಗ್ಗೆ ಬರೆಯಿರಿ. 22ನೇದು ಡೋರೆ ಹುಣಸೆ ಬಗ್ಗೆ ಕೇಳಿದರೆ, ಡೋರೆ ಹುಣಸೆ ಎಂದರೆ ಇತ್ತ ಕಾಯಿ ಹುಣಸೆಯೂ ಅಲ್ಲ, ಅತ್ತ ಹಣ್ಣು ಹುಣಸೆಯೂ ಅಲ್ಲ. ಇದರ ಮಧ್ಯದ ಹಂತದ ಹಳದಿ ಹಸಿರು ಬಣ್ಣದ ಡೋರೆ ಹುಣಸೆ ಹಣ್ಣು ಒಂದು ವಿಶಿಷ್ಟ ರುಚಿಯ ಹಣ್ಣು. ಈ ಹಣ್ಣಿನ ಅದ್ಭುತ ರುಚಿಯು ಅಪ್ಪೂಸ್ ಮಾವಿನ ಹಣ್ಣಿನ ರುಚಿಗಿಂತ ಚೆನ್ನಾಗಿರುತ್ತದೆ. ಇನ್ನು ನೆಕ್ಸ್ಟ್ ಬರುವಂಥ ನಿಮಗೆ ಪ್ರಶ್ನೆ ಸಂಖ್ಯೆ 23 ಮತ್ತು 24 ಪ್ರಶ್ನೆ. ನಿಮಗೆ ಕೊಟ್ಟಿರೋ ಪ್ರಶ್ನೆಗಳಿಗೆ 3-4 ವಾಕ್ಯದಲ್ಲಿ ಉತ್ತರಿಸಿ. ಅರ್ಥ ಆಯ್ತಾ? 4 ಅಂಕ ಪ್ರಶ್ನೆಗಳು. ನಿಮಗೆ 4 ಅಂಕ ಪ್ರಶ್ನೆಗಳು 2 ಇರ್ತವೆ, ಟೋಟಲಾಗಿ 8 ಮಾರ್ಕ್ಸು, ಪ್ರತಿಯೊಂದಕ್ಕೂ 4 ಅಂಕ. 23ನೇ ಪ್ರಶ್ನೆ. ಆನೆಯು ಎಲ್ಲ ಪ್ರಾಣಿಗಳಿಂದಲೂ ಮೆಚ್ಚುಗೆಯನ್ನು ಗಳಿಸಲು ಕಾರಣವೇನು? ಇನ್ನು ಪ್ರಶ್ನೆ 24. ನದಿಗಳ ಮಾಲಿನ್ಯದ ದುಷ್ಪರಿಣಾಮಗಳನ್ನು ನಿನ್ನದೇ ಆದ ವಾಕ್ಯದಲ್ಲಿ ಬರೆಯಿರಿ. ಇವೆರಡಕ್ಕೂ ಆನ್ಸರ್ ನೋಡೋಣ. 23 ಮತ್ತು 24. ಸೊ 23 ಮತ್ತು 24 ಆನ್ಸರ್ ಕೊಟ್ಟಿರ್ತೀನಿ. ಸೊ ಇದೇ ನೋಡಿ, ವಿಡಿಯೋನ ಪಾಸ್ ಮಾಡಿಬಿಟ್ಟು ನೀವು ಓದ್ಕೊಳ್ಳಿ. ಪ್ರತಿಯೊಂದು ನಾನು ಓದಲ್ಲ, ನೀವು ವಿಡಿಯೋನ ಪಾಸ್ ಮಾಡಿಬಿಟ್ಟು ಈ ಆನ್ಸರ್ನ ಓದ್ಕೋಬೋದು, ಆಯಿತಾ? ಸೊ ಇಲ್ಲಿಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಎಂಡ್ ಆಗ್ತದೆ. ಸೊ ಈಗೆಲ್ಲ ಚಾನಲ್ ನಿಮಗೆ ಕನ್ನಡ, ಇಂಗ್ಲೀಷು, ಗಣಿತ ಪ್ರತಿಯೊಂದು ವಿಷಯ ಇರ್ತವೆ, ಕ್ವಶನ್ ಪೇಪರ್ಗಳು. ಅವನನ್ನು ಕೂಡ ಚೆನ್ನಾಗಿ ಓದ್ಕೊಳ್ಳಿ. ಯಾಕಂದರೆ ಸೇಮ್ ಟು ಸೇಮ್ ಪ್ಯಾಟರ್ನ್ ಬರೋದ್ರಿಂದ ನಿಮಗೆ ಖಂಡಿತ ಯೂಸ್ ಆಗ್ತದೆ. ತಪ್ಪದೆ ನೋಡ್ಕೊಳ್ಳಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.